ಸ್ನೇಹಿತರೆ, ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನೆಮ್ಮದಿಯನ್ನು ಕೊಡಲಿ. ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸಾಧಿಸುವಂತಹ ಸಂಕಲ್ಪ ಶಕ್ತಿ ನಿಮ್ಮಲ್ಲಿ ಉಂಟಾಗಲಿ. ಅದಕ್ಕೆ ನೀವು ಶ್ರಮ ಹಾಕೋ ರೀತಿ ಆಗಲಿ. ಸೊ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಆದಷ್ಟು ಈ ವರ್ಷ ಇಂದಿನಿಂದ ನಾನು ಆದಷ್ಟು ನಿಮ್ಮನ್ನು ಖಂಡಿತ ಪ್ರತಿದಿನ ಸಂಧಿಸೋದಕ್ಕೆ ಪ್ರಯತ್ನಿಸ್ತೀನಿ. ಮಾತನಾಡೋ ಇಷ್ಟ ಇದೆ. ಕಾರಣ ಅಂದರೆ ಸಾಕಷ್ಟು ಅನುಭವ ಇದೆ, ಜಗತ್ತು ನೋಡಿದ್ದೀನಿ, ತಿಳುವಳಿಕೆನೂ ಸ್ವಲ್ಪ ಬೆಳೆಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೇಳಬೇಕು. ಮುಖ್ಯವಾಗಿ ನಾನು ಹೇಳೋಕ್ಕೆ ಬಯಸೋದೇನು ಅಂದರೆ, ಇವತ್ತು ಒಂದು ಸಂಗತಿ ಗೊತ್ತಲ್ಲ, ಹೊಸ ವರ್ಷದ ಶುಭಾಶಯ ಹೇಳ್ತಾ ಇರೋ ಸಮಯದಲ್ಲಿ ಒಂದು ವರದಿ ಬಂದಿದೆ. ಬಹಳ ಡಿಸ್ಟರ್ಬಿಂಗ್, ಅದು ತುಂಬ ಡಿಸ್ಟರ್ಬಿಂಗ್. ಅದು ನನಗೆ ಅಥವಾ ನೋಡ್ತಾ ಇರೋ ನಿಮಗೆ ನೇರವಾಗಿ ಸಂಬಂಧ ಇಲ್ಲ ಅಂತ ಪಕ್ಕಕ್ಕೆ ತಳ್ಳಬೇಡಿ. ನಮ್ಮ ದೇಶದಲ್ಲಿ 23.5 ಕೋಟಿ ಜನ, 23.5 ಕೋಟಿ ಜೀವಿಗಳು, 23.5 ಕೋಟಿ ಮನುಷ್ಯರುಗಳು ಕಡು ಬಡತನದ ರೇಖೆಗಿಂತ ಕಡಿಮೆ ಇದ್ದಾರೆ. ಸ್ನೇಹಿತರೆ, ಏನಾಯ್ತು ಗೊತ್ತಾ? ಈಗ ನಮ್ಮ ವಿಡಿಯೋ ರೆಕಾರ್ಡಿಂಗು ಹ್ಯಾಂಗ್ ಆಗೋಯ್ತು. ಹ್ಯಾಂಗಾಗಿ 1 ನಿಮಿಷ ಸ್ಟಾಪ್ ಆಗೋಯ್ತು. ಅಂದರೆ ಯಾವುದೇ ಒಂದು ನಾವು ಸಾಧನೆಗಳ ಮೇಲೆ, ಹೊರಗಿನ ಟೂಲ್ಸ್ ಮೇಲೆ ಡಿಪೆಂಡ್ ಆಗಿದ್ದಾಗ ಏನೋ ಒಂದು ತೊಂದರೆ ಬರ್ತಾ ಇರುತ್ತೆ. ಆ ತೊಂದರೆಗಳನ್ನ ಸರಿಪಡಿಸ್ಕೊಂಡು ಹೋಗೋದೇ ಬುದ್ಧಿವಂತಿಕೆ. 2 ನಿಮಿಷದಲ್ಲಿ ಸರಿ ಹೋಯಿತು. ಇದನ್ನೇ ನಾನು ಅವ್ರಿಗೆ ಹೇಳ್ತಿರೋದು, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ. ಹೇಗಿದೆ ಗೊತ್ತಾ ಇವತ್ತು ಅಧಿಕಾರಿಗಳು ಬಿಡಿ, ಅಧಿಕಾರಿಗಳನ್ನ ನಾನು ಭ್ರಷ್ಟ ಆಗ್ತಿದ್ದೀನಿ ಅನಿವಾರ್ಯ ಅಂತ ಹೇಳಿದ್ರೆ ಪರವಾಗಿಲ್ಲ, ಏನೋ ಒಂದು ಹೇಳೋಣ. ಬೇರೆಯವರು ರೈಟರ್ಗಳು ಅವ್ರು ಹೇಳ್ತಾರೆ, ಸರ್ KAS ಇವರಿಗೆಲ್ಲ ಎಷ್ಟು ಸಿಗುತ್ತೆ ಸರ್ ಸಂಬಳ? 70,000, 1 ಲಕ್ಷ, ಅಷ್ಟರಲ್ಲಿ ಏನು ಮಾಡ್ತಾರೆ? ನನಗೆ ಶಾಕ್ ಆಗಿಬಿಟ್ಟೆ. ಅದೇ ಇದು IASಗೂ ಅನ್ವಯ ಆಗುತ್ತೆ. ಇವತ್ತು ಏನು ಹೋದ್ರೂ ಯಾವುದೋ ಒಂದು ಸೈಟಿಗೆ ಸಾಲಲ್ಲ ಸರ್ ಅವ್ರು ಮಾಡ್ತಾ ಇರೋದು. ಆಮೇಲೆ ಒಂದಿಬ್ಬರು ಯಂಗ್ ರೈಟರ್ಗಳಿಗೆ ಮಾತು ಹೇಳಿದ್ರು, ಅವ್ರನ್ನ ಕೂರಿಸ್ಕೊಂಡು ಹೇಳಿದೆ, ನಿಮಗೆ ಗೊತ್ತಾ IAS ಅಂದರೆ ಏನು ಅಂತ ನಿಮ್ಗೆ ಐಡಿಯಾ ಇದೆಯಾ? ಈ ದೇಶದ ಮಹಾರಾಜರುಗಳವರು, ಅವ್ರು ಎಷ್ಟು ಸಂಬಳ ತಗೋತಿದ್ದಾರೆ, ಭ್ರಷ್ಟತನಕ್ಕೆ ಹೋಗೇ ಇಲ್ಲ ಅಂತ ಇಟ್ಕೊಳ್ಳಿ. ಅವರು ಸಂಬಳ ಇರಲಿ, ಸಾಯೋವರೆಗೂ ನಮ್ಮ ದೇಶ ನೋಡ್ಕೊಳ್ಳುತ್ತಾ ಅವ್ರನ್ನ. ಇಲ್ಲಿದೆಯಲ್ಲ ಇವತ್ತು ಧರ್ಮ ಅಂತ ಹೇಳ್ತಾರಲ್ಲ, ಅಲ್ಲಿರೋದು ಬರೀ ಅಧರ್ಮ. ಆ ಧರ್ಮದ ಹೆಸರಲ್ಲಿ ಲೂಟಿ ಹೊಡಿಬೇಕು, ಸಂಪತ್ತನ್ನ ದೋಚಬೇಕು, ಸಾಕಷ್ಟು ದೋಚಿದ್ದಾರೆ. ಅದೇ ರೀತಿ ನಿಮಗೆ ಶಾಕ್ ಆಗುತ್ತೆ ನಾನು ಹೇಳಿದಾಗ. ಅಹಿಂದ ಅಂತ ಹೇಳ್ತಾರಲ್ಲ, ಹಿಂದುಳಿದವ್ರನ್ನ, ದಲಿತರನ್ನ ಅಥವಾ ಅಲ್ಪಸಂಖ್ಯಾತರನ್ನ ಏರ್ಸೋದು, ಸಬಲೀಕರಣಗೊಳಿಸೋದು ಖಂಡಿತ ಅಲ್ಲ. ಕೆಲವು ವ್ಯಕ್ತಿಗಳು ಮೆರಿಬೇಕಷ್ಟೇ. ನಾನು ಎಲ್ಲದ್ರ ಬಗ್ಗೆ ಹೇಳ್ತೀನಿ, ಎಲ್ಲರ ಬಗ್ಗೆ ನನಗೆ ಪ್ರೀತಿ ಇದೆ. ಆದರೆ ಎಲ್ಲ ಸೇರಿ ಈ ವ್ಯವಸ್ಥೆನ ಕುಲ್ಗಿಡಿಸಿದ್ದಾರೆ, ಅವ್ಯವಸ್ಥೆ ಮಾಡಿದ್ದಾರೆ. ಅವ್ಯವಸ್ಥೆ ಪರವಾಗಿಲ್ಲ, ಅದನ್ನು ಕ್ಲೀನ್ ಮಾಡೋಣ, ಪಕ್ಕೆ ತಗೊಂಡು ಗುಡಿಸೋಣ. ಆದರೆ ಭ್ರಷ್ಟ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಯಾರೂ ಧರ್ಮ ಇಲ್ಲ ಇಲ್ಲಿ, ಯಾರೂ ಜಾತಿ ಬಗ್ಗೆ ಯೋಚನೆ ಮಾಡಲ್ಲ, ಯಾರೂ ಪಕ್ಕದವನು ಏನು ಅಂತ ಯೋಚನೆ ಮಾಡಲ್ಲ. ನಂದೇನು, ಹೇಗೆ ಕಿತ್ಕೋಬೇಕು, ಲೂಟಿ ಮಾಡಬೇಕು, ಇದನ್ನು ಮಾಡಿದ್ದಾರೆ. ಇದಕ್ಕೆ ಎಲ್ಲರ ಕೊಡುಗೆ ಇದೆ. ಇವತ್ತಿರೋ ಎಲ್ಲ ರಾಜಕಾರಣಿಗಳು, ದೇವೇಗೌಡರು, ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ, DK ಶಿವಕುಮಾರ್, ಬೈರತಿ ಸುರೇಶ್, ಇವರು ಕಡೆಗೆ ನಾನು ಹಿಂದೆ ಬಹಳ ಇಷ್ಟಪಟ್ಟಿದ್ದ ಕೃಷ್ಣ ಬೈರೇಗೌಡರು. ಹೋದ ಸರಿ ಅವ್ರಿಗೆ ಇದ್ದಿದ್ದೇ ಬೇರೆ ಥರ. ಅದಕ್ಕೆಲ್ಲ ಕಾರಣ ಏನು? ಇದ್ದಾರೆ, ಎಲ್ಲೋ ಕೆಲವರು MLAಗಳಿದ್ದಾರೆ. MLAಗಳು ಕೆಲವ್ರನ್ನ ಯಾವ ಕಾರಣಕ್ಕೂ ಮಿನಿಸ್ಟರ್ ಮಾಡಲ್ಲ. ಯಾಕೆಂದರೆ ಇವನು ಸುಲಿದು ನಮಗೆ ಕೊಡೋದಿಲ್ಲ, ಹೈಕಮಾಂಡಿಗೆ ಕೊಡೋಲ್ಲ, ಯೂಸ್ ಇಲ್ಲ, ಇವನು ನಾಲಾಯಕ್ ಅಂತ ಹೇಳಿ. ಎಲ್ಲ ಒಂದಿಬ್ಬರು ಮಿನಿಸ್ಟರ್ಗಳು ತೀರಾ ಎಷ್ಟು ಕಡಿಮೆ ಭ್ರಷ್ಟರಾಗಕ್ಕೆ ಸಾಧ್ಯವೋ ಅಷ್ಟಿದ್ದಾರೆ. 100ಕ್ಕೆ 100 NOC ಕೊಡೋಕ್ಕಾಗಲ್ಲ ಅವರಿಗೆ, ಪ್ರಾಮಾಣಿಕರು ಅಂತ. ಆದರೆ ಭ್ರಷ್ಟತನಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ, ಸುಳಿಯೋಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ. ಇವನ್ನೆಲ್ಲ ಹಂಚ್ಕೊಳ್ತೀನಿ. ಹೇಗೆ ದೊಡ್ಡವರು, ಧುರೀಣರು, ನಾಯಕರು, ಅತ್ಯಂತ ಕ್ರಿಯಾಶಾಲಿಗಳು ಮತ್ತು ದಕ್ಷರು ಹೇಗೆ ಈ ವ್ಯವಸ್ಥೆಯನ್ನು ಈ ರೀತಿಯ ಭ್ರಷ್ಟ ವ್ಯವಸ್ಥೆ, ಕಡು ಭ್ರಷ್ಟ ವ್ಯವಸ್ಥೆ ಆಗಿ ರೂಪಿಸಿಬಿಟ್ರು ಅನ್ನೋದನ್ನು ನಾನು ಮೊದಲು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಈಗಂತೂ ಬಿಡಿ, ಈ ಗುರುಗಳು ಏನು ಬೇಕಾದ್ರೂ ಸಾಧಿಸ್ಬೋದು, ನೀವು ಮೈಂಡಿಂಗ್ ಮಾಡ್ಕೊಳ್ಳಿ. ಸುಳ್ಳರು ಇವರೆಲ್ಲ. ಸದ್ಗುರು ಇರಲಿ, ಚೋರ್ಗುರು, ಇವರು ಶೋಕಿ ಗುರು, ಎಲ್ಲ ಗುರುಗಳೇ ಅಲ್ಲದೆ ಇರೋರು, ಇವ್ರುಗಳೆಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ. ಹಿಂಗಾಗುತ್ತೆ, ಹಾಗಾಗುತ್ತೆ, ಹೀಗೆ ಮಾಡಿಬಿಡ್ಬೋದು. ಇದು ಸುಳ್ಳು. ಇವೆಲ್ಲ ಒಟ್ಟಾರೆ ಸಮೂಹ ನಾವೆಲ್ಲ ಒಂದು ಅಂತ ಹೋದಾಗ ಮಾತ್ರ ಈ ವ್ಯವಸ್ಥೆ ನನಗೆ ಸೇರಿದ್ದು, ನಾನು ಈ ವ್ಯವಸ್ಥೆಗೆ ಸೇರಿದ್ದು ಅನ್ನೋದನ್ನು ಫಸ್ಟು ನೀವು ಎಷ್ಟು ಜನ ನೋಡ್ತಿರೋ, ಎಷ್ಟು ಜನ ನೋಡಲ್ವೋ, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಅಲ್ಟಿಮೇಟ್ಲಿ ವಿ ನೀಡ್ ಓನ್ಲಿ 225 ಆನೆಸ್ಟ್ ಪೀಪಲ್. 224, 225, 250 ಇಟ್ಕೊಳ್ಳಿ. 7-8 ಕೋಟಿ ಜನರಲ್ಲಿ 225 ಜನ ನಮಗೆ ಪ್ರಾಮಾಣಿಕರು ಸಿಗೋದಿಲ್ವಾ?
ಸಿಗೋದಿಲ್ಲ ಅಂದರೆ ನಮ್ಮ ಇರುವಿಕೆಗೆ ಅರ್ಥನೇ ಇಲ್ಲ. ಇದನ್ನು ಪ್ರತಿನಿತ್ಯ ನಿಮ್ಮ ಜೊತೆ ಮಾತನಾಡ್ತೀನಿ. ಫಸ್ಟು ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಲ್ಲ. ಅರ್ಥ ಮಾಡ್ಕೊಂಡ ಮೇಲೆ ಶ್ರಮ ಹಾಕಿ ಅದನ್ನು ಗುಡಿಸಬೇಕು. ಆ ಗುಡಿಸೋದಕ್ಕೆ ಏನು ಅಂತ ನಮ್ಮಂಥವ್ರು ಹೇಳ್ತೀವಿ. ಆದರೆ ನಾವು ಯಾವ ಕಾರಣಕ್ಕೂ ಎಲೆಕ್ಷನ್ ನಿಲ್ಲಲ್ಲ, ನಮ್ಮ ಮನೆಯವ್ರು ತರಲ್ಲ, ಯಾರನ್ನೂ ತರಲ್ಲ. ನೀವು ಬರಬೇಕು. ನಾವು ಪ್ರತಿ ಊರಿನಲ್ಲೂ ಸಿಗ್ತಾರೆ ನಮಗೆ, ಹಳ್ಳಿಗಳಲ್ಲಿ ಸಿಗ್ತಾರೆ. ಅಂತ ಒಬ್ಬೊಬ್ಬನ್ನ ಹಿಡಿದು ನಾವು ಅವನ ಭ್ರಷ್ಟತನ ವ್ಯವಸ್ಥೆ, ಭ್ರಷ್ಟತನ ವಾಸ್ತವ, ಭ್ರಷ್ಟತನ ಬಿಟ್ಟು ಏನೂ ಇಲ್ಲ ಅನ್ನೋದನ್ನು ಮೈಲಿನ ತೆಗೆದು ಅಂತ ಕೆಲವು ಹುಡುಗರನ್ನ ನಾವು ತಯಾರು ಮಾಡೋಣ. ಹುಡುಗರು ಹೆಣ್ಣು ಮಕ್ಕಳು ಸಿಕ್ಕೇ ಸಿಗ್ತಾರೆ. ಆ ಭರವಸೆ ನನಗಿದೆ. ಆ ಭರವಸೆ ನೀವು ಬೆಳೆಸ್ಕೊಳ್ಳಿ ಅಂತ ನಾನು ಬಯಸ್ತೀನಿ. ನಮಸ್ಕಾರ.